ದೇವರಾಜೇಗೌಡರನ್ನ ಬಂಧಿಸಿ ಹಾಸನಕ್ಕೆ ಕರೆ ತಂದಿದ್ದಾರೆ ಪೊಲೀಸರು. ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಕರೆ ತಂದಿದ್ದಾರೆ ಖಾಕಿ. ಈಗ ಆಲ್ರೆಡಿ ದೇವರಾಜೇಗೌಡರನ್ನ ಹಾಸನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ. ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ದೇವರಾಜೇಗೌಡ ಅವರ ತೀವ್ರ ವಿಚಾರಣೆ ನಡೀತಾ ಇದೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿದ್ಯಾರು, ನಿಮ್ಗೆ ಕಾರ್ತಿಕ್ ಯಾಕೆ ಕೊಟ್ಟ, ಎಲ್ಲಿ ಕೊಟ್ಟ, ಅದನ್ನ ನೀವು ಇಟ್ಕೊಂಡು ಏನು ಮಾಡಿದ್ರಿ. ಇನ್ನು ದೇವರಾಜೇಗೌಡ ಪರ ವಕೀಲರು ಕೂಡ ಈಗ ಸ್ಟೇಷನ್ಗೆ ಬಂದಿದ್ದಾರೆ. ನಿನ್ನೆ ರಾತ್ರಿಯೇ ದೇವರಾಜೇಗೌಡರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ದೇವರಾಜೇಗೌಡ ಅವರ ಇನ್ನೋವಾ ಕ್ರಿಸ್ಟಾ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಅವರ ಪರ ವಕೀಲರು ಕೂಡ ಈಗ ಠಾಣೆಗೆ ಆಗಮಿಸಿದ್ದಾರೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಕೂಡ ದೇವರಾಜೇಗೌಡರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ, ಡ್ರಿಲ್ ಮಾಡ್ತಾ ಇದ್ದಾರೆ. ಈಗ ಸ್ಥಳೀಯವಾಗಿಯೇ ಪೊಲೀಸರು ಇದರ ವಿಚಾರಣೆಯನ್ನು ನಡೆಸ್ತಾರಾ ಅಥವಾ SITಗೆ ಏನಾದರೂ ಹಸ್ತಾಂತರ ಮಾಡ್ತಾರಾ? ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಕೂಡ ಹೌದಿದ್ದು. ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಹೇಗಿದೆಯೋ ಅದು ಬಿಡಿ, ಅದೊಂದು ಭಯಾನಕವಾದಂಥ ಕೇಸ್ ಅದು. ಈಗ ದೇವರಾಜೇಗೌಡರ ಮೇಲೆ ದೂರನ್ನು ಅದು ನೋಡಬೇಕು, ಗಂಭೀರತೆಯನ್ನು ತೆಗೆದುಕೊಂಡು ಅವರು ಕೇಸನ್ನು ಹಸ್ತಾಂತರ ಮಾಡಲೂಬಹುದು, ಅಥವಾ ಅಲ್ಲೇ ಸ್ಥಳೀಯವಾಗಿಯೇ ಚನ್ನರಾಯಪಟ್ಟಣ ಪೊಲೀಸರು ಇದನ್ನು ಹ್ಯಾಂಡಲ್ ಮಾಡ್ಬೋದು. ನೋಡಿ, ಅವ್ರ ಕಾರಿದು ಇನ್ನೋವಾ ಕ್ರಿಸ್ಟಾ ಕಾರನ್ನು ವಶಪಡಿಸ್ಕೊಂಡಿದ್ದಾರೆ. ಇದೇ ಕಾರಲ್ಲಿ ಅವ್ರು ಹೋಗ್ತಾ ಇದ್ರು ಬೆಂಗಳೂರಿನಿಂದ ಚಿತ್ರದುರ್ಗ ಕಡೆಗೆ. ಹಿರಿಯೂರಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸದ್ಯಕ್ಕೆ ಹೊಳೆನರಸೀಪುರ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸದ್ಯಕ್ಕೆ ದೇವರಾಜೇಗೌಡ ಇದ್ದಾರೆ. ಇನ್ನು ಅವ್ರ ಪರ ವಕೀಲರು, ಅಡ್ವೊಕೇಟ್ ಕೂಡ ಈಗ ವೃತ್ತ ನಿರೀಕ್ಷಕರ ಕಚೇರಿಗೆ ಆಗಮಿಸಿದ್ದಾರೆ. ನೋಡಬೇಕೀಗ ಯಾವ ಹಂತದ ಒಂದು ಹೋರಾಟವನ್ನು ಮಾಡ್ತಾರೆ ದೇವರಾಜೇಗೌಡರು ಅಂತ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ಅಂದರೆ ಈ ಪೆನ್ ಡ್ರೈವ್ ಏನಿದೆ ಇದು 5-6 ತಿಂಗಳ ಹಿಂದೆಯೇ ದೇವರಾಜೇಗೌಡ ಕೈಗೆ ಸಿಕ್ಕಿತ್ತು. ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಬಂದು ಕೊಟ್ಟಿದ್ದ, ಅವನೇ ಆರೋಪ ಮಾಡಿದ್ದ ದೇವರಾಜೇಗೌಡರೇ ಇದನ್ನು ಹಂಚಿರಬಹುದು ಅಂಥೇಳಿ ಹಂಚಿದ್ದಾರೆ ಅಂತ. ಹಾಗಾಗಿ ಅದರ ಒಂದು ಉರುಳು ಕೂಡ ಈಗ ದೇವರಾಜೇಗೌಡ ಕೊರಳಿಗೆ ಸುತ್ತಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಅಲ್ಲೇನಾದರೂ ಪೆನ್ ಡ್ರೈವ್ ಹಂಚಿದ್ದು ಇವರೇ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಒಂದು ಪ್ರಕರಣದಿಂದ ಅವರು ಆಚೆ ಬರೋದು ಅಷ್ಟು ಸುಲಭ ಇಲ್ಲ. ಕಾನೂನಾತ್ಮಕವಾಗಿ ಮತ್ತಷ್ಟು ಪ್ರಕರಣ ಆಳವಾಗಿ ಹೋಗಬೇಕಾಗುತ್ತೆ ಇದು. ಯಾಕಂದರೆ ಸುದ್ದಿಗೋಷ್ಠಿ ಮಾಡಿ ಇವರೇ ವಾರ್ನ್ ಮಾಡಿದರು ರೇವಣ್ಣಗೆ, ರೇವಣ್ಣ ನಿಮ್ಮ ಫ್ಯಾಮಿಲಿದು ರಾಸಲೀಲೆಯನ್ನು LED ಸ್ಕ್ರೀನಲ್ಲಿ ಬಿಡ್ತೀನಿ, NR ಸರ್ಕಲ್ ಹಾಕ್ತೀನಿ ಅಂಥೇಳಿ. ಹಾಗಾಗಿ ಇವ್ರ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಇದ್ವು. ವಿಡಿಯೋವನ್ನು ರಿಲೀಸ್ ಮಾಡಿದ್ದು ಅಥವಾ ಪೆನ್ ಡ್ರೈವ್ಗಳನ್ನು ಹಂಚಿದ್ದು ಇವರೇ ಅಂಥೇಳಿ. ಆದರೆ ಇದೊಂದು ಕೇಸ್ ಆಗಿರಬಹುದು. ಜೊತೆಗೆ ಆ ಮಹಿಳೆ ಏನಿದ್ದಾರೆ ಆ ಸೈಟ್ನ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಸ್ಕೊಂಡು ನನ್ನನ್ನು ಬಳಸ್ಕೊಂಡ್ರು ಅಂಥೇಳಿ. ಅದಕ್ಕೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಇದೆಯಾ ಇಲ್ವಾ? ಸಾಕ್ಷಿಗಳಿತ್ತು ಅಂತ ಹೇಳಿದ್ರೆ ಈ ಪ್ರಕರಣ ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ಗಳು ವೈರಲ್ ಆಗ್ತಾ ಇದೆ. ಇವ್ರದ್ದು ವಿಡಿಯೋ ಕಾಲ್ ಮಾಡಿದ್ದು ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಈಗ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ದೇವರಾಜೇಗೌಡರು ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ದೇವರಾಜೇಗೌಡರನ್ನ ಈಗ ಬಂಧನ ಮಾಡಲಾಗಿದೆ. ಅಂದರೆ ಈಗ ಮಹಿಳೆ ಕೊಟ್ಟಂತಹ ದೂರು ಒಂದು ಕಡೆ ಆದರೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಅನ್ನುವಂಥ ಆರೋಪ ಯಾವ ಆಯಾಮದಲ್ಲಿ ಈಗ ಅವರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ? ಈ ಪ್ರಕರಣ ಎಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ? ಕಾನೂನಾತ್ಮಕವಾಗಿ ಯಾವ ರೀತಿ ಸಂಕಷ್ಟ ದೇವರಾಜೇಗೌಡರಿಗೆ ಎದುರಾಗಿದೆ ಈಗ? ಪ್ರಭು, ಈಗಾಗಲೇ ಚಿತ್ರದುರ್ಗದ ಹಿರಿಯೂರು ಬಳಿ ತಡರಾತ್ರಿ ವಕೀಲ ಹಾಗೂ BJPಯ ಮುಖಂಡ ದೇವರಾಜೇಗೌಡರನ್ನ ಈಗಾಗಲೇ ಚಿತ್ರದುರ್ಗದ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಇನೋವಾ ಕಾರ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಹೊಳೆನರಸೀಪುರ ಪೊಲೀಸರ ಮಾಹಿತಿಯ ಮೇರೆಗೆ ಅಲ್ಲಿ ಅವರನ್ನು ಕೂಡ ಅಂದರೆ ಟೋಲ್ ಬಳಿ, ಖಾಸಗಿ ಟೋಲ್ ಏನಿರುತ್ತೆ ಆ ಟೋಲ್ನ ಬಳಿ ವಶಕ್ಕೆ ಪಡೆದಿರುವಂಥದ್ದು. ನಂತರ ಹೊಳೆನರಸೀಪುರ ಪೊಲೀಸರು DYSPಯ ನೇತೃತ್ವದ ಒಂದು ತಂಡ ಏನಿದೆ ಅಲ್ಲಿಗೆ ಹೋಗಿ ಅವರನ್ನು ಹೊಳೆನರಸೀಪುರ ವೃತ್ತ ನಿರೀಕ್ಷಕರ ಕಚೇರಿಗೆ ಈಗಾಗಲೇ ಬೆಳಗಿನ ಜಾವ ಸುಮಾರು ಒಂದು 5 ಗಂಟೆಗೆ ಇಲ್ಲಿಗೆ ಕರೆದುಕೊಂಡು ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಇವತ್ತು
24 ಗಂಟೆ ಒಳಗಡೆ ಅವರನ್ನು ಯಾವೆಲ್ಲ ರೀತಿಯಾಗಿ ವಿಚಾರಣೆ ಮಾಡಬೇಕು, ಜೊತೆಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು. ಈಗಾಗಲೇ ಈ ಹಿಂದೆ ಸಂತ್ರಸ್ತೆ ಒಬ್ಬರು ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾರೆ. ಅಂದರೆ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ನಂತರದಲ್ಲಿ ಒಂದಿಷ್ಟು ಈ ಪೆನ್ ಡ್ರೈವ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಈ ಹಿಂದೆ ದೇವರಾಜೇಗೌಡರು ಹಾಸನದಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಜೊತೆಗೆ ಪೆನ್ ಡ್ರೈವ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಒಂದು ರೀತಿ ಎಲ್ಲೋ ಒಂದು ಕಡೆ ಏನು ರೇವಣ್ಣ, ಮಾಜಿ ಸಚಿವ HD ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು NR ಸರ್ಕಲ್ನಲ್ಲಿ ನಾನು ಇದನ್ನು ಏನು ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ LED ಪರದೆ ಮೇಲೆ ನಾನು ಬಿತ್ತರ ಮಾಡ್ತೀನಿ ದೃಶ್ಯಗಳನ್ನ, ಕೆಲವೊಂದು ದೃಶ್ಯಗಳನ್ನ ಅನ್ನುವ ಹೇಳಿಕೆಯನ್ನು ಕೂಡ ಹಾಸನದ ಸುದ್ದಿಗೋಷ್ಠಿಯಲ್ಲಿ ಕೂಡ ಕೊಟ್ಟಿದ್ರು. ನಂತರದಲ್ಲಿ ಸಾಕಷ್ಟು ಈ ಪ್ರಕರಣ ಯಾವಾಗ ಪ್ರಜ್ವಲ್ ರೇವಣ್ಣ ಕೇಸ್ ಆಗುತ್ತೆ, ಜೊತೆಗೆ ಮಾಜಿ ಸಚಿವ HD ರೇವಣ್ಣ ಬಂಧನ ಆಗಿರ್ತಕ್ಕಂಥದ್ದು, ಇದು ಸಾಕಷ್ಟು ಪ್ರಕರಣ ಗಂಭೀರತೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ನಂತರದಲ್ಲಿ ಕಳೆದ ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕಳೆದ ಅಂದರೆ ನಿನ್ನೆ ರಾತ್ರಿ ಚಿತ್ರದುರ್ಗದ ಟೋಲ್ ಬಳಿ ಈಗಾಗಲೇ ಏನು ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಅವರು ಬಳಸ್ತಿದ್ದಂತಹ ಇನೋವಾ ಕ್ರಿಸ್ಟಾ ಕಾರ್ ಏನಿದೆ ಅದನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಕಾರ್ನಲ್ಲಿದ್ದಂತಹ ಒಂದು ಮೊಬೈಲ್ ಮತ್ತು ಒಂದು ಹ್ಯಾಂಡ್ ಬ್ಯಾಗ್ ಏನಿದೆ, ಹ್ಯಾಂಡ್ ಬ್ಯಾಗನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಕೂಡ ಈಗ ದೇವರಾಜೇಗೌಡರನ್ನ ಕರೆದುಕೊಂಡು ಬಂದಿರುವಂಥದ್ದು. ಬೆಳಿಗ್ಗೆ ಸುಮಾರು ಒಂದು 6:30, 6:45, 7 ಗಂಟೆ ಆಗಿರ್ಬೋದು. ಅವರ ಕಡೆಯಿಂದ ಹೈಕೋರ್ಟ್ನ ಲಾಯರ್ ಏನಿದ್ದಾರೆ ಅವರು ಕೂಡ ದೇವರಾಜೇಗೌಡರ ಪರ ವಕೀಲರು ಈಗಾಗಲೇ ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಕೂಡ ಆಗಮಿಸಿರುವಂಥದ್ದು. ಅಂದರೆ ಪೊಲೀಸರ ಮಾಹಿತಿಯ ಪ್ರಕಾರ ಅವರು ಕರೆದುಕೊಂಡು ಬಂದು 24 ಗಂಟೆ ಒಳಗಡೆ ವಿಚಾರಣೆ ಕೂಡ ಮಾಡ್ಬೋದು. ಜೊತೆಗೆ ಯಾವೆಲ್ಲ ರೀತಿಯ ತನಿಖೆ ಆಯಾಮಗಳಿರುತ್ತೆ, ಒಂದು ರೀತಿಯ ಆ ವಿಚಾರಗಳನ್ನ ಹೇಗೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಎಲ್ಲವನ್ನು ಕೂಡ ಮಾಡುವಂಥದ್ದು. ಜೊತೆಗೆ ಅವರ ಮೊಬೈಲ್ ಏನಿದೆ, ಅವರ ಮೊಬೈಲ್ನು ಕೂಡ ತೀವ್ರ ಏನು ತನಿಖೆಗೆ ಕೂಡ ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಪೆನ್ ಡ್ರೈವ್ ಹಗರಣ ದಿನದಿಂದ ದಿನಕ್ಕೆ ಸಾಕಷ್ಟು ಗಂಭೀರತೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಒಂದು ಕಡೆ ಮಾಜಿ ಸಚಿವ HD ರೇವಣ್ಣ ಬಂಧನ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಇದೇ ಕೇಸ್ಗೆ ಪೆನ್ ಡ್ರೈವ್ನ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಕ್ಕೆ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಕೀಲ ಮತ್ತು BJP ಮುಖಂಡ ದೇವರಾಜೇಗೌಡರು ಒಂದಿಷ್ಟು ಆರೋಪವನ್ನು ಕೂಡ ಮಾಡಿದರು. ಈ ಪೆನ್ ಡ್ರೈವ್ ಅಂದರೆ ಈ ಒಂದಿಷ್ಟು ಫೋನ್ ಕಾನ್ವರ್ಸೇಷನ್ಗಳು ಮತ್ತು ಆಡಿಯೋ ಸುದ್ದಿಗೋಷ್ಠಿ ನಡೆಸಿರುವಂಥ ಸಂದರ್ಭದಲ್ಲಿ DKC ಅವರ ಮೇಲೆ ಒಂದು ಆರೋಪವನ್ನು ಕೂಡ ಇವರು ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದಿಷ್ಟು ಗಂಭೀರತೆಯನ್ನು ಕೂಡ ಪ್ರಕರಣ ಪಡೆದುಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ಅವರು ಪೊಲೀಸರ ವಶದಲ್ಲಿ ಇರುವಂಥದ್ದು. ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ. ಪ್ರಭು, ಈಗ ನಾವು ವೃತ್ತ ನಿರೀಕ್ಷಕರ ಕಚೇರಿಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಇಲ್ಲಿ ಬೆಳಿಗ್ಗೆ ಅಂದರೆ ಒಂದು 5 ಗಂಟೆಯಿಂದ 5:15 ಅಷ್ಟರಲ್ಲಿ ವೃತ್ತ ನಿರೀಕ್ಷಕರ ಕಚೇರಿಗೆ ಈಗಾಗಲೇ ದೇವರಾಜೇಗೌಡರನ್ನ ಕರೆತಂದಿರುವಂಥದ್ದು. ಜೊತೆಗೆ ಅವರ ಇನೋವಾ ಕಾರ್ ಏನಿದೆ, ಇನೋವಾ ಕಾರನ್ನು ಕೂಡ ಈಗಾಗಲೇ ಪೊಲೀಸರ ವಶಕ್ಕೆ ಕೂಡ ತೆಗೆದುಕೊಂಡಿರುವಂಥದ್ದು. ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಇನೋವಾ ಕಾರ್ ಏನಿದೆ, ಇನೋವಾ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆ ಈಗಾಗಲೇ ಇವರ ದೇವರಾಜೇಗೌಡರ ಕಡೆಯವರು ಅಂದರೆ ವಕೀಲರ ತಂಡ ಏನಿದೆ, ವಕೀಲರು ತಂಡ ಕೂಡ ಈಗಾಗಲೇ ಇಲ್ಲಿಗೆ ಭೇಟಿ ನೀಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ವೃತ್ತ ನಿರೀಕ್ಷಕರ ಕಚೇರಿ ಸದ್ಯಕ್ಕೆ ಇಲ್ಲೇ ಇದ್ದಾರೆ ನೋಡಿ, ಅವರು ಇಲ್ಲೇ ಕರ್ಕೊಂಡು ಬಂದಿದ್ದಾರೆ, ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಯಾಕಂದರೆ ಅವ್ರ ಮೇಲೆ ದಾಖಲಾಗಿದ್ದಂಥ ಒಂದು ದೂರೇನಿದೆ, ಆ ಮಹಿಳೆ ಕೊಟ್ಟಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತು ಪೆನ್ ಡ್ರೈವ್ ವಿಚಾರ ಸಹಜವಾಗಿ ಇಲ್ಲಿ ವಿಚಾರಣೆಗೆ ಒಳಪಡಬೇಕಾಗತ್ತೆ. ಈಗ ಇದೇ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು, ವೃತ್ತ ನಿರೀಕ್ಷಕರು ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅಥವಾ SITಗೆ ಏನಾದರೂ ಇದನ್ನ ವರ್ಗಾವಣೆ ಮಾಡ್ಬೋದಾ? ಯಾಕಂದರೆ ಬಹಳ ಗಂಭೀರವಾದಂಥ ಕೇಸ್ ಇದು. ಸುದ್ದಿ ಸ್ಫೋಟ ಮುಂದುವರಿಯುತ್ತೆ ಬ್ರೇಕ್ನ ನಂತರ.